ನಮಸ್ಕಾರ ಮಧು ಸರ್. ನಮಸ್ತೆ ಸರ್. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನೆಲ್ ನಲ್ಲಿ. ಸ್ನೇಹಿತರೆ, ಇವತ್ತಿನ ದಿವಸ ನಮ್ ಜೊತೆಯಲ್ಲಿ ಅಲೈಸ್ ಬ್ಲೂ ಕಡೆಯಿಂದ ಮಧು ಸರ್ ಬಂದಿದ್ದಾರೆ. ಮಧು ಸರ್ ಮತ್ತೊಮ್ಮೆ ಎಲ್ಲರ ಪರವಾಗಿ, ನಮ್ಮ ವೀಕ್ಷಕರ ಪರವಾಗಿ, ಸಕಲ ಕನ್ನಡಿಗರ ಪರವಾಗಿ ನಿಮ್ಗೆ ಹೃತ್ಪೂರ್ವಕವಾದ ನಮಸ್ಕಾರಗಳು ಸರ್. ನಮ್ಮ ಎಲ್ಲ ಕನ್ನಡ ಟ್ರೇಡರ್ಸ್ ನ ವೀಕ್ಷಕರಿಗೆ ಹಾಗೂ ನಿಮಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸರ್. ಹಾಗೇನೆ ನಿಮ್ಮ ಈ ಚಾನಲ್ಗೆ ನಮ್ಮ ಅಲೈಸ್ ಬ್ಲೂ ಫ್ಯಾಮಿಲಿನ ನೀವು ಇನ್ವೈಟ್ ಮಾಡಿದಕ್ಕೆ ಅಲೈಸ್ ಬ್ಲೂ ಕಡೆಯಿಂದ ನಿಮಗೂ ಕೂಡ ತುಂಬಾ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಸ್ನೇಹಿತರೆ, ಇವರು ಅಲೈಸ್ ಬ್ಲೂನ API ಮ್ಯಾನೇಜರು. ಸೊ ಇವರು ಪ್ಯಾನ್ ಇಂಡಿಯಾ API ನ ನೋಡ್ಕೋತಾ ಇದ್ದಾರೆ ಸರ್. ಸರ್ ಒಂದು ಸ್ಪೆಷಲ್ ರಿಕ್ವೆಸ್ಟ್ ಮೇಲೆ ಇವತ್ತು ನಮ್ಮ ಒಂದು ಪಾಡ್ಕಾಸ್ಟ್ ಅಂದ್ರೆ ಈ ಒಂದು ಸಂದರ್ಶನಕ್ಕೆ ಬಂದಿದ್ದಾರೆ. ಸೊ ಇವತ್ತಿನ ದಿವಸ ನಾವು ಸರ್ ಕಡೆಯಿಂದ ಕಲಿಯೋದಕ್ಕೆ ತುಂಬಾನೇ ಇದೆ. ಬನ್ನಿ ನೋಡೋಣ ಏನೇನು ಇವತ್ತು ನಮಗೆ ಕಲಿಯೋದಕ್ಕೆ ಸಿಗುತ್ತೆ ಸರ್ ಕಡೆಯಿಂದ ಅಂತ. ಸುಮಾರು ಜನ ನಾವು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಹೆದರ್ತೀವಿ. ನಮಗ್ ಗೊತ್ತು FD ಅಲ್ಲಿ ನಾವು ಹಣವನ್ನ ನಿವೇಶ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮ ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆ ಅದು ತುಂಬಾ ಒಂದು ಕಡಿಮೆ ಬರ್ತಾ ಇದೆ ಕಂಪೇರ್ ಟು ಇವತ್ತಿನ ಒಂದು ರೇಟ್ ಆಫ್ ಇನ್ಫ್ಲೇಷನ್ಗೆ. ಬರ್ತಕ್ಕಂಥ ಇಂಟ್ರೆಸ್ಟ್ ಕಡಿಮೆ ಇದೆ. ಅದು ಅಲ್ದಲ್ಲೇ ನಾವು ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ಲಿಟಿಗೇಷನ್ಸ್ ಆಗಿರ್ಬೋದು, ಚಿಕ್ಕಪ್ಪ ಸೈನ್ ಮಾಡಿಲ್ಲ, ಮಕ್ಕಳು ಸೈನ್ ಮಾಡಿಲ್ಲ, ಮೊಮ್ಮಕ್ಕಳು ಸೈನ್ ಮಾಡಿಲ್ಲ ಅಂತಕ್ಕಂಥ ಪ್ರಾಬ್ಲಮ್ಸ್ಗಳು ಇದೆ. ಆ ಬಂಗಾರನ ತಗೊಂಡು ಇಟ್ಕೊಂಡ್ವಿ ಅಂತ ಹೇಳಿದ್ರೆ ಯಾರಾದ್ರೂ ಕಳ್ತನ ಮಾಡ್ಬೋದು ಅಂತಕ್ಕಂಥ ಒಂದು ಸಮಸ್ಯೆಗಳು ಸಹ ನಮಗೆ ಯೋಚನೆಗಳು ಬರುತ್ತೆ. ಸೊ ಇವತ್ತು ಮಧು ಸರ್, ಸೇವಿಂಗ್ಸ್ ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆದಂತಹದ್ದು. ಹಾಗೂ ಇವಾಗ ನೋಡಿ, ಸೇವಿಂಗ್ಸ್ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಬೇಕು, ರೈತರಿಗೂ ಬೇಕು, ಕಾರ್ಪೊರೇಟ್ ಎಂಪ್ಲಾಯೀಸ್ಗೂ ಬೇಕು, ಯಾರೇ ಆಗಿರ್ಲಿ ಎಲ್ಲರಿಗೂ ಸೇವಿಂಗ್ಸ್ ಅನ್ನೋದು ಬೇಕು. ಆದ್ರೆ ಸುಮಾರು ಜನ ಮಾರ್ಕೆಟಿಗೆ ಬರೋದಕ್ಕೆ ಹೆದರ್ತಾ ಇದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ ಅವರಿಗೆ ಮಾರ್ಕೆಟಿನ ಬಗ್ಗೆ ಮಾಹಿತಿ, ಸರಿಯಾದ ಮಾಹಿತಿ ಕೊಡ್ತಕ್ಕಂಥವ್ರು ತುಂಬಾನೇ ಕಡಿಮೆ ಇದ್ದಾರೆ. ಸೊ ಮಧು ಸರ್, ನಾವು ಸೇಫ್ ಆಗಿ ಒಂದ್ ಕಡೆ ಇನ್ವೆಸ್ಟ್ ಅನ್ನ ಮಾಡಿ ನಮ್ಮ ಜೀವನವನ್ನು ರೂಪಿಸೋದಕ್ಕೆ, ಅಥವಾ ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸೋದಕ್ಕೆ, ಅಥವಾ ನಮ್ಮ ಒಂದು ರಿಟೈರ್ಮೆಂಟ್ ಪ್ಲಾನಿಂಗ್ ಅನ್ನ ಮಾಡ್ಲಿಕ್ಕಾಗಿ ನಾವು ಯಾವ ಯಾವ ಒಂದು ದಾರಿಗಳನ್ನ ನಾವು ಆಯ್ಕೆ ಮಾಡಬಹುದು, ಆ ಆಯ್ಕೆಗಳು ನಮ್ಮ ರೇಟ್ ಆಫ್ ಇನ್ಫ್ಲೇಷನ್ ಯಾವ ರೀತಿಯಾಗಿ ಮೀಟ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ದಯವಿಟ್ಟು ನಮಗೂ ಹಾಗೂ ನಮ್ಮ ವೀಕ್ಷಕರಿಗೂ ತಿಳಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಸರ್. ಖಂಡಿತ ಸರ್. ಇವತ್ತು ನಾನೊಂದು ಹೊಸ ವಿಷಯನ ಇಲ್ಲಿ ಹೇಳ್ಬೇಕು ಅನ್ಕೊಂಡಿದೀನಿ. ಸಾಕಷ್ಟು ಜನ ಗೊತ್ತಿರುತ್ತೆ, ಆದ್ರೂ ಕೂಡ ಆ, ಈ ವಿಷಯ ಸ್ವಲ್ಪ ಹೊಸದಾಗಿರುತ್ತೆ ಅನ್ಸುತ್ತೆ. ಒಂದು ಹ್ಮ್ ಹ್ಮ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, ಒಂದು ಸೇವಿಂಗ್ಸ್ ಅಂತ ಮಾಡೋರಿಗೆ. ಸರ್, ಇದು ಬಂದ್ಬಿಟ್ಟು ಗೌರ್ಮೆಂಟ್ ಬಾಂಡ್ ಅಂತ, ಟ್ರೆಜರಿ ಬಿಲ್ ಅಂತ ಕರೀತಾರೆ. ಓಕೆ. ಓ ಹಾ 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 ಹಾ. ಗೌರ್ಮೆಂಟ್ ಸರಿ ಬಾಂಡ್. ಸರಿ. ಯಾ, ಗೌರ್ಮೆಂಟ್ ಬಾಂಡ್, ಗೌರ್ಮೆಂಟ್ ಹೆಸರಲ್ಲೇ ಇದೆ ಗೌರ್ಮೆಂಟ್ ಬಾಂಡ್ ಅಂತ. ಏನಿದು ಗೌರ್ಮೆಂಟ್ ಬಾಂಡ್, ಹೇಗಿದು ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ನಿಮಗೆ ಕೊಡ್ಬೇಕು ಅನ್ಕೊಂಡಿದೀನಿ. ಆ ದಯವಿಟ್ಟು ಸರ್, ದಯವಿಟ್ಟು. ಗೌರ್ಮೆಂಟ್ ಈಗ ಸರ್ಕಾರ, ಆ, ಅಂದ್ರೆ ಸರ್ಕಾರಕ್ಕೆ ಆದಾಯ ಹೇಗ್ ಬರುತ್ತೆ ಅನ್ನೋದನ್ನ ಫಸ್ಟ್ ನಾವು ತಿಳ್ಕೊಬೇಕಾಗತ್ತೆ. ಈಗ ಸರ್ಕಾರಕ್ಕೆ ಆದಾಯದ ಮೂಲ ಹೇಗಿರುತ್ತೆ, ಯಾವ ಮೂಲದಿಂದ ಆದಾಯ ಬರುತ್ತೆ ಅಂತ ನಾವು ತಿಳ್ಕೊಬೇಕಾದ್ರೆ ನಾವು ಕೊಡುವಂತ ಟ್ಯಾಕ್ಸ್ ಆಗಿರ್ಬೋದು, GST ಆಗಿರ್ಬೋದು, ಆ ಈಗ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಈಗ ಸಾಕಷ್ಟು ಮೂಲದಿಂದ ಸರ್ಕಾರಕ್ಕೆ, ಒಂದು ಸರ್ಕಾರದ ಖಜಾನೆಗೆ ಬಂದು ಒಂದು ಸಾಕಷ್ಟು ಒಂದು ಒಂದು ಆ ಕ್ಯಾಪಿಟಲ್ ಬಂದ್ಬೀಳುತ್ತೆ, ಒಂದು ಹಣ, ಒಂದು ಸರ್ಕಾರದ ಖಜಾನೆ ಬೀಳುತ್ತೆ. ಸರ್ಕಾರ ಆ ಹಣನ ತಗೊಂಡು ಏನ್ ಮಾಡುತ್ತೆ, ದೇಶದ ಅಭಿವೃದ್ಧಿಗಾಗಿ ರೈಲ್ವೇಸ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್, ರಸ್ತೆಗಳಾಗಿರ್ಬೋದು, ಶಾಲಾ ಕಾಲೇಜ್ ಅಭಿವೃದ್ಧಿ, ಹಾಸ್ಪಿಟಲ್ಸ್, ಹೀಗೆ ಈ ಫ್ಲಡ್ ಏನಾರು ಆದಾಗ ಅದಕ್ಕೆ ಫಂಡ್ ನ ಕೊಡೋದಿರ್ಬೋದು, ಪೆನ್ಷನ್ ಸ್ಕೀಮ್ಸ್ ಇರ್ಬೋದು, ಹೀಗೆ ಸಾಕಷ್ಟು ಅಭಿವೃದ್ಧಿನ ಸರ್ಕಾರ ಕೈಗೊಳ್ಳುತ್ತೆ. ಹೀಗೆ ಆ ಅಭಿವೃದ್ಧಿ ಕೈಗೊಳ್ಳೋಕೆ ಸರ್ಕಾರಕ್ಕೆ ಇಂತಿಷ್ಟೇ ಆಗಿರುವಂತ ಫಂಡ್ ಇರುತ್ತೆ. ಆ ಫಂಡ್ ಏನಾದ್ರೂ ಖಾಲಿ ಆದ್ರೆ, ಆ ಫಂಡ್ ಈಗ ಅಗತ್ಯಕ್ಕಿಂತ ಜಾಸ್ತಿ ಆದಾಗ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಇನ್ವೆಸ್ಟರ್ಸ್ಗೆ ಫಂಡ್ ನ ರೈಸ್ ಮಾಡುತ್ತೆ. ಇದನ್ನ ಫಿಸಿಕಲ್ ಡಿಫಿಸಿಯೆಂಟ್ ಅಂತ ಕರೀತಾರೆ. ಏನಿದು ಫಿಸಿಕಲ್ ಡಿಫಿಷಿಯಂಟ್ ಅಂದ್ರೆ, ಈಗ ಸಾಕಷ್ಟು ಹಣ ಬೇಕಾಗಿರುತ್ತೆ, ಆದ್ರೆ ಸರ್ಕಾರದ ಹತ್ರ ಆ ಫಂಡ್ ಸದ್ಯಕ್ಕೆ ಇರೋದಿಲ್ಲ. ಆಗ ಏನ್ ಮಾಡುತ್ತೆ ಅಂದ್ರೆ ಸರ್ಕಾರ ಇನ್ವೆಸ್ಟರ್ಸ್ ಗಳಿಗೆ ಈಗ ಇನ್ವೆಸ್ಟರ್ಸ್ ಗೆ ಫಂಡ್ ರೈಸ್ ಮಾಡ್ತಾರೆ. ಈ ಹಿಂದೆ ಇನ್ವೆಸ್ಟರ್ಸ್ ಗಳಿಗೆ, ಈಗ ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ ಹೌಸ್ ಇರ್ಬೋದು, ಇವ್ರಿಗೆ ಮಾತ್ರ ಈಗ ಗೌರ್ಮೆಂಟ್ ಬಾಂಡ್ ನ ತಗೊಳೋ ಆಪ್ಷನ್ಸ್ ಇತ್ತು.
ಈ ಕೆಲವು ವರ್ಷದ ಹಿಂದೆ ಇದೇನಾಗಿದೆ, ಈಗ ರಿಟೇಲ್ ಇನ್ವೆಸ್ಟರ್ಸ್ಗೂ ಕೂಡ ಈ ಫಂಡ್ ನ, ಗೌರ್ಮೆಂಟ್ ಬಾಂಡ್ ನ ತಗೊಳ್ಳೋ ಆಪ್ಷನ್ಸ್ ನ ಸರ್ಕಾರ ಕೊಟ್ಟಿದೆ. ಓ, ಹಾಗಂತ ಓಕೆ. ಹಾ, ಹಾಗಂದ್ ಮಾತ್ರ ಇದು ಕೇಂದ್ರ ಸರ್ಕಾರ ಮಾತ್ರ ಈ ಗೌರ್ಮೆಂಟ್ ಬಾಂಡ್ ನ ಇಶ್ಯೂ ಮಾಡೋ ಅಧಿಕಾರ ಇದೆ ಅಂತ ತಿಳ್ಕೊಳಕ್ಕಾಗಲ್ಲ. ರಾಜ್ಯ ಸರ್ಕಾರ ಕೂಡ ಕೊಡ್ಬೋದಾಗುತ್ತೆ. ಹಾಗೆ ಕೆಲವೊಂದು ಕಾರ್ಪೊರೇಟ್ಸ್ ಕೂಡ ಈ ಫಿಸಿಕಲ್ ಬಾಂಡ್ ನ, ಅಂದ್ರೆ ಗೌರ್ಮೆಂಟ್ ಬಾಂಡ್ ನ ಆ, ಕೊಡೋ ರೈಟ್ಸ್ ಇರುತ್ತೆ. ಏನಿದು ಓಕೆ. ಗೌರ್ಮೆಂಟ್ ಬಾಂಡ್, ಏನಿದು ಗೌರ್ಮೆಂಟ್ ಬಾಂಡ್ ಬಗ್ಗೆ ಮಾತಾಡ್ತಿದ್ದಾರೆ? ಏನು ಸರ್ಕಾರ ಕ್ಕೆ ನಾವೇ ಸಾಲ ಕೊಡೋದಾ? ಅಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಸರ್ಕಾರಕ್ಕೆ ಸಾಲ ಕೊಡ್ಬೋದಾ ಅಂತ ಪ್ರತಿಯೊಬ್ರು ವೀಕ್ಷಕರಿಗೂ ಕೂಡ ಒಂದು ಕಾಡುವಂತ ಹೌದು ಸರ್. ಪ್ರಶ್ನೆ ಯಾಕೆ ಇದೆ. ಅಂತ ಹೇಳಿದ್ರೆ, ಯಾಕೆ ಎಸ್ ಸರ್, ಯಾಕೆ ಅಂತ ಹೇಳಿದ್ರೆ ನಮ್ಮೆಲ್ರಿಗೂ ಗೊತ್ತು, ಸರ್ಕಾರ ಸುಮಾರು ಪ್ಲಾನ್ಸ್ ಗಳನ್ನ ತಗೊಂಡ್ಬಂದಿದೆ, ಸುಮಾರು ರೀತಿಯಾದಂತಹ ಜನರಿಗೆ ಅನುಕೂಲಗಳನ್ನ ಮಾಡ್ತಾ ಇದೆ. ಅವರ ಬಡ್ಜೆಟ್ 100 ಕೋಟಿ, 300 ಕೋಟಿ, 500 ಕೋಟಿ, 1000 ಕೋಟಿ, 10,000 ಕೋಟಿಗಳು ಇರ್ತವೆ. ಸೊ ಅಂತ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಸಾಲ ಕೊಡುವಂತ ಮಟ್ಟದಲ್ಲಿ ನಾವಿದೀವ ಅಂತ ಯೋಚನೆ ಸಹ ಒಬ್ಬ ಸಾಮಾನ್ಯ ಮನುಷ್ಯರಿಗೆ ಬರ್ತಕ್ಕಂಥದ್ದು ತುಂಬಾನೇ ಸಹಜ ಸರ್. ಪ್ರತಿಯೊಬ್ಬರಿಗೂ ಕೂಡ ಇದು ಸಹಜವಾಗಿ ಎಲ್ಲರ ಮೈಂಡ್ ಅಲ್ಲೂ ಬರೋಂಥದ್ದು ಒಂದು ಒಂದು ಕ್ವಶನ್ ಏನಂದ್ರೆ, ಸರ್ಕಾರಕ್ಕೆ ಸಾಲ ಕೊಡೋ, ಸರ್ಕಾರ ಅಂದ್ರೆ ಈಗ ಒಂದು ಸಾಲ ಅಂದ್ರೆ ಅಷ್ಟು ದೊಡ್ಡ ಮಟ್ಟಿಗೆ ನಾವು ಸಾಲ ಕೊಡ್ಬೋದಾ ಅನ್ನೋದು ಒಂದು ಕ್ವಶನ್ ಬರುತ್ತೆ. ಆದ್ರೆ ಇಲ್ಲಿ ಸರ್ಕಾರಕ್ಕೆ ನಾವು ಸಾಲ ಕೊಡ್ಬೋದು. ಹೇಗೆ ಅಂದ್ರೆ, ನಮ್ಮ ಹತ್ರ ಇರುವಂತ 1,000 ರೂಪಾಯಿಂದ ಕೂಡ ನಾವು ಈ ಗೌರ್ಮೆಂಟ್ ಬಾಂಡ್ ನ ತಗೋಬಹುದು. ಕೇವಲ ಒಂದು 1,000 ರೂಪಾಯಿಂದ ಕೂಡ ನಾವು ಗೌರ್ಮೆಂಟ್ ಬಾಂಡ್ ಅಥವಾ ಟ್ರೆಜರಿ ಬಿಲ್ಸ್ ನ ನಾವು ಆ ಬೈ ಮಾಡ್ಬೋದು. ಹ್ಮ್ ಹ್ಮ್ ಇದರಿಂದ ಏನ್ ಉಪಯೋಗ? ಹೌದು, ಸರ್ಕಾರಕ್ಕೆ ನಾವು ಸಾಲ ಕೊಡ್ತೀವಿ. ಸರ್ಕಾರ ನಮ್ಗೆ ಏನ್ ಕೊಡುತ್ತೆ ಅಂದ್ರೆ, ಇದು ಬಾಂಡ್ ಮೂಲಕ ನಮಗೆ, ನಾವು ಕೊಟ್ಟಿರುವಂತ ಸಾಲನ ಸರ್ಕಾರ ನಮ್ಗೆ ಒಂದು ಬಾಂಡ್ ಮೂಲಕ ನಮಗೆ ಒಂದು ಕರಪತ್ರ ಅಥವಾ ಒಂದು ಬಾಂಡ್ ಮೂಲಕ ನಮ್ಗೆ ರಿಟರ್ನ್ಸ್ ಕೊಡುತ್ತೆ. ಈ ಬಾಂಡ್, ಓಕೆ, ಓ, ಸರ್ಕಾರಕ್ಕೆ ನಾವು ಸಾಲ ಕೊಟ್ವಿ, ಕರೆಕ್ಟ್, ಸರ್ಕಾರ ನಮಗೆ ಬಾಂಡ್ ಕೊಡುತ್ತೆ, ಇದೆಲ್ಲ ಆಯ್ತು. ನನ್ನ ಹಣಕ್ಕೆ ಏನು ಪ್ರತಿಫಲ ಸಿಗುತ್ತೆ? ಏನು ಸಿಗುತ್ತೆ ಅಂತ ಹ್ಮ್. ಬಂದ್ರೆ, ಸರ್ಕಾರ ಆ ಬಾಂಡ್ ಮೇಲೆ ನಮಗೆ ಇಂಟ್ರೆಸ್ಟ್ ಕೊಡುತ್ತೆ. ಈ ಇಂಟ್ರೆಸ್ಟ್ ನ ಈ ಗೌರ್ಮೆಂಟ್ ಬಾಂಡ್ ನಲ್ಲಿ ನಾವು ಇದನ್ನ ಕೂಪನ್ಸ್ ಅಂತ ಕರಿತೀವಿ. ಈಗ ಸಾಮಾನ್ಯವಾಗಿ ಹೇಳ್ಬೇಕು ಅಂದ್ರೆ ಬಲ್ದೇವ್ ಸರ್, ಏನ್ ಇಂಟ್ರೆಸ್ಟ್ ಅಂದ್ರೆ ಏನು, ಕೂಪನ್ಸ್ ಅಂದ್ರೆ ಏನು, ಕನ್ಫ್ಯೂಷನ್ ಬೇಡ. ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಕ್ಲಿಯರ್ ಆಗಿರ್ಲಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗ್ಲಿ ಅಂದ್ರೆ, ನಾವೀಗ ಲೋಕಲ್ ಲ್ಯಾಂಗ್ವೇಜ್ ಅಲ್ಲೇ ನಾವು ಅಥವಾ ಆಡು ಭಾಷೆಯಲ್ಲಿ ನಾವೇನ್ ಮಾತಾಡ್ತೀವಿ ಅಂದ್ರೆ ಬಡ್ಡಿ ವ್ಯವಹಾರ ಅಂತ ಕರಿತೀವಿ. ಯಾವ್ದೋ ಒಂದು ಅಮೌಂಟಿಗೆ ಬಡ್ಡಿ ಕೊಡ್ತಾ ಇದಾರೆ, ನಾವೊಂದು 10,000 ರೂಪಾಯಿ ಸಾಲ ತಗೊಂಡೋದಕ್ಕೆ ಬಡ್ಡಿ ಕೊಡ್ಬೇಕಂತೆ, ಬಡ್ಡಿ ಸಮೇತ ತೀರಿಸ್ಬೇಕಂತೆ. ಇದೇ ಬಡ್ಡಿನ ಇಲ್ಲಿ ಗೌರ್ಮೆಂಟ್ ಬಾಂಡ್ ನಲ್ಲಿ ನಾವು ಕೂಪನ್ಸ್ ಅಂತ ಕರಿತೀವಿ. ಓ. ಸರ್ಕಾರ ನಮಗೆ ಅಂದ್ರೆ ನಾವು ಸರ್, ನಾನು ಏನ್ ಅರ್ಥ ಮಾಡ್ಕೊಂಡು ಮಧು ಸರ್, ನಾನು ಏನ್ ಅರ್ಥ ಮಾಡ್ಕೊಂಡೆ ಅಂತ ಹೇಳಿದ್ರೆ, ಸರ್ಕಾರದ ಆದಾಯ 1,000 ರೂಪಾಯಿ ಇದ್ದು ನಮ್ಮ ಖರ್ಚು 2,000 ರೂಪಾಯಿ ಇದ್ದಂತ ಸಂದರ್ಭದಲ್ಲಿ, ಅಥವಾ 1,000 ರೂಪಾಯಿಗಿಂತ ಜಾಸ್ತಿ ಖರ್ಚಿದ್ದಂತ ಸಂದರ್ಭದಲ್ಲಿ ಸರ್ಕಾರಕ್ಕೆ ಹಣದ ಅವಶ್ಯಕತೆ ಇರುತ್ತೆ. ಅವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ಪ್ರಜೆಗಳಿಂದ ಹಣವನ್ನ ಕಲೆಕ್ಟ್ ಮಾಡ್ತಾರೆ ಆ ಒಂದು ಕಾರ್ಯಕ್ರಮನ ಮುಗಿಸುವುದಕ್ಕೆ. ಸೊ ಇದನ್ನ ನಾವು ಫಿಸಿಕಲ್ ಡೆಫಿಸಿಟ್ ಅಂತ ಹೇಳ್ಬಿಟ್ಟು ತಿಳ್ಕೊಂತೀವಿ. ಕರೆಕ್ಟ್ ನಾನು ಅರ್ಥ ಮಾಡ್ಕೊಂಡಿರೋದು? ಓಕೆ. ಸೊ ಇವಾಗ ಹಣವನ್ನ ಸಾಲದ ರೀತಿಯಲ್ಲಿ ಎತ್ತಿದಂತ ಹಣವನ್ನ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಒಂದು ಬಾಂಡ್ ಅನ್ನ ಕೊಡುತ್ತೆ. ಈಗ ನಾವು ಲೈಫ್ ಇನ್ಶೂರೆನ್ಸ್ ಬಾಂಡ್ ಆಗಿರ್ಬೋದು, ಅಥವಾ ಬ್ಯಾಂಕಲ್ಲಿ FD ಇಟ್ಟರೆ ಕೊಡ್ತಕ್ಕಂಥ ಬಾಂಡ್ ಆಗಿರ್ಬೋದು, ಅದೇ ರೀತಿ ಸಾಲದ ಒಂದು ಬಾಂಡ್ ಅನ್ನ ಕೊಡುತ್ತೆ. ಆ ಬಾಂಡ್ ಅನ್ನ ಕೊಟ್ಟು ಅದಲ್ಲದೇನೆ ಮತ್ತೆ ಅದಕ್ಕೆ ಬಡ್ಡಿಯನ್ನ ಕೊಡ್ತಾರೆ. ಆದ್ರೆ ಬಾಂಡಿನ ಬಡ್ಡಿಗೆ ನಾವು ಕೂಪನ್ ಅಂತ ಕರಿತೀವಿ. ಬಡ್ಡಿ ನಿಜ, ಆದ್ರೆ ಬಾಂಡಿನ ಬಡ್ಡಿಗೆ ನಾವು ಕೂಪನ್ ಅಂತ ಕರಿತೀವಿ. ಹೌದು, ಕರೆಕ್ಟಾ ನಾನು ಅರ್ಥ ಇದನ್ನ ಮಾಡ್ಕೊಂಡಿರೋದು? ನಾವು ಕೂಪನ್ ಅಂತ ಓಕೆ ಕರಿತೀವಿ ಸ್ನೇಹಿತರೆ. ಗೌರ್ಮೆಂಟ್ ಬಾಂಡ್ ನಲ್ಲಿ. ಇದರಿಂದ ಏನಾಗುತ್ತೆ ಅಂದ್ರೆ ಸಾಕಷ್ಟು ಉಪಯೋಗ ಇದೆ. ಈಗ ಪ್ರತಿಯೊಬ್ರು ಕೂಡ ಅವ್ರ ಜೀವನದಲ್ಲಿ ನಾನೊಂದು ಸೇವಿಂಗ್ಸ್ ಮಾಡ್ಬೇಕು ಅಂತಿರುತ್ತೆ. ಈ ಸೇವಿಂಗ್ಸ್ ನ ಮೂಲ ಯಾವ್ದಿರುತ್ತೆ? ಅನೇಕ ಮೂಲ ಇರುತ್ತೆ. ಅದರಲ್ಲಿ ಗೌರ್ಮೆಂಟ್ ಬಾಂಡ್ಸ್ ಕೂಡ ಒಂದು ರೀತಿಯಾದಂತ ಸೇವಿಂಗ್ಸ್ ನ ಒ- ಒಂದು ಉತ್ತಮ ದಾರಿ. ಇದರಲ್ಲಿ ಏನೇನು ಉಪಯೋಗ ಇದೆ ಅಂತ ನಾನು ಹೇಳ್ತೀನಿ ಸರ್. ಈಗ ನೋಡಿ, ಆ ಈಗ FD ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ನಾವು. ಆ FD ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಅದ್ರಲ್ಲಿ ಬಂದಿರುವಂತ ಒಂದು ಇಂಟ್ರೆಸ್ಟ್, ಅಥವಾ ನಮಗೆ ನಾವೇನ್ ನಮ್ಮ ಹೂಡಿಕೆ ಹಾಕಿರ್ತೀವೋ ಅದ್ರಲ್ಲಿ ಇಂಟ್ರೆಸ್ಟ್ ಬಂದ್ರೆ, ಆ ಇಂಟ್ರೆಸ್ಟ್ ನಮ್ಗೆ ವಿತ್ ಟ್ಯಾಕ್ಸ್ ಆಗಿ ಬಂದಿರುತ್ತೆ. ಅಂದ್ರೆ ಆ ಇಂಟ್ರೆಸ್ಟ್ ಕೂಡ ನಾವು ಬಡ್ಡಿ ಸಮೇತ ನಾವು ಬಡ್ಡಿಯನ್ನ ಕಟ್ಬೇಕಾಗತ್ತೆ. ಆದ್ರೆ ಹೌದು, ಈ ಸರ್ಕಾರಕ್ಕೆ ತೆರಿಗೆಯನ್ನ ಪಾವತಿ ಮಾಡಬೇಕಾಗುತ್ತೆ. ತೆರಿಗೆಯನ್ನು ಪಾವತಿ ಮಾಡ್ಬೇಕು. ಆದ್ರೆ ಗೌರ್ಮೆಂಟ್ ಬಾಂಡ್ ನಲ್ಲಿ ತೆರಿಗೆ ಪಾವತಿ ಮಾಡಬಾರ್ದು ಅಂತಿಲ್ಲ. ಆದ್ರೆ ಹ್ಮ್ ಇಲ್ಲೂ ಕೂಡ ಕೆಲವೊಂದು
ಈಗ ಈ ಹ್ಮ್. ನಮ್ಮ ವೀಕ್ಷಕರಲ್ಲಿ ಆ ತುಂಬಾ ವೀಕ್ಷಕರು ಕೂಡ ಈಗ ಆ ಟ್ಯಾಕ್ಸ್ಗೆ ಏನಾದ್ರು ಒಂದು ಸೇವಿಂಗ್ಸ್ಗೆ ಏನಾದ್ರು ಪ್ಲಾನ್ಸ್ ಇದೆಯಾ ಅಂತ ನೋಡೋರಿಗೆ ಇದೊಂದು ತುಂಬಾ ಉತ್ತಮ ಮಾಹಿತಿ. ಏನಂದ್ರೆ ಇದರಲ್ಲಿ ಎಲ್ಲಾ ಬಾಂಡ್ಸ್ಗಳು ಅಂತಲ್ಲ, ಕೆಲವೊಂದು ಹ್ಮ್. ಬಾಂಡ್ಸ್ ನಿಮಗೆ ಟ್ಯಾಕ್ಸ್ ಫ್ರೀ ಆಗು ಕೂಡ ಸಿಗುತ್ತೆ. ಅದು ಕೂಡ ಒಂದು ಉತ್ತಮ ಆ, ಆಗುತ್ತೆ. ಯಾಕಂದ್ರೆ ಅವರು ಟ್ಯಾಕ್ಸ್ ಸೇವಿಂಗ್ಸ್ ಗೆ ಒಂದು ಪ್ಲಾನ್ ಮಾಡ್ಕೋಬಹುದು. ಹಾಗೇನೆ ಈ ಎಫ್ ಡಿ ಅಲ್ಲಿ ಒಂದು 5 ರಿಂದ 10 ವರ್ಷವರೆಗೂ ನಾವು ಇನ್ವೆಸ್ಟ್ ಮಾಡ್ಬೋದು. ಈ ಈಗ ಯಂಗ್ ಜನರೇಷನ್ ಈಗ ಏನಾಗುತ್ತೆ ಅಂದ್ರೆ ಅರ್ಲಿ ರಿಟೈರ್ಮೆಂಟ್ ಅಂತ ಕರೀತಾರೆ. ನಾವು 40 ವರ್ಷಕ್ಕೆ ಹೌದು. ಒಂದು ರಿಟೈರ್ಮೆಂಟ್ ಆಗ್ಬಿಡೋಣ, ಈಗಷ್ಟೇ ನಾವು ಕೆರಿಯರ್ ಸ್ಟಾರ್ಟ್ ಮಾಡ್ಕೊಂಡಿದೀವಿ. ಆ ಆ ತರ ಏನಾದ್ರು ಪ್ಲಾನಿಂಗ್ ಏನಾದ್ರು ಮಾಡ್ಕೊಬೇಕಂದ್ರೆ ಒಂದು 20 ರಿಂದ 30 ವರ್ಷ ನಾವೇನಾದ್ರು ಒಂದು ಸೇವಿಂಗ್ಸ್ ನ ಒಂದ್ ಕಡೆ ಪಾರ್ಕ್ ಮಾಡ್ತೀವಿ ಅಂದ್ರೆ ಗೌರ್ಮೆಂಟ್ ಬಾಂಡ್ ಒಂದು ಉತ್ತಮ ಇದು. 10 ರಿಂದ 40 ವರ್ಷವರೆಗೂ ಗೌರ್ಮೆಂಟ್ ಬಾಂಡ್ ಅಲ್ಲಿ ನಾವು ಒಂದು ಸೇವಿಂಗ್ಸ್ ನ ಮಾಡ್ತಾ ಹೋಗ್ಬೋದು. ಹಾಗೇನೆ ಈಗ ಓಕೆ. ಇಲ್ಲ ಬರೀ ಯಂಗ್ ಜನರೇಷನ್ಗೆ ಇದು ಯೂಸ್ ಆಗುತ್ತಾ ಅಂದ್ರೆ ಯಂಗ್ ಜನರೇಷನ್ಗೆ ಅಲ್ಲ. ಈಗ 30 ಆಗಿರ್ಬೋದು 40 ಆಗಿರ್ಬೋದು ಒಂದು ರಿಟೈರ್ಮೆಂಟ್ ಅಮೌಂಟ್ ನಾನು ಒಂದು ಸೇವಿಂಗ್ಸ್ ಗೆ ನಾವು ಇಡ್ತೀವಿ ಅನ್ನೋ ಒಂದು ಆಪ್ಷನ್ಸ್ ಇದ್ರೆ ಒಂದ್ ಪಾರ್ಟ್ ಅಮೌಂಟ್ ನಾವು ಒಂದ್ ಪಾರ್ಟ್ ಕ್ಯಾಪಿಟಲ್ ನಾವು ಇಲ್ಲಿ ಸೇವಿಂಗ್ಸ್ ನಾವು ಒಂದು ಗೌರ್ಮೆಂಟ್ ಬಾಂಡಿಗೆ ಹಾಕ್ಬೋದು. ಇದು ಉತ್ತಮ ಒಂದು ಸೇವಿಂಗ್ಸ್ ಮಾರ್ಗನೂ ಆಗಿರುತ್ತೆ ನಮ್ಮ ಕ್ಯಾಪಿಟಲ್ಗೆ. ಇದರಲ್ಲಿ ಆ ಆ ಇನ್ನೂ ಒಂದು ಡೌಟ್ ಕಾಡುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಗೌರ್ಮೆಂಟ್ ಬಾಂಡ್ ಅಂತ ಹೇಳಾಯ್ತು, ಸೇವಿಂಗ್ಸ್ ಅಂತ ಹೇಳಾಯ್ತು, ಆದ್ರೆ ಇದು ಹೇಗ್ ಮಾಡೋದು, ಎಲ್ ಮಾಡೋದು, ಇದು ಯಾವ ತರ ಮಾಡೋದು, ಕರೆಕ್ಟ್. ನನ್ಗಿದ್ರು ಇನ್ಫಾರ್ಮೇಶನ್ ಹೇಗಿದೆ ಅಂತ ಬಂದ್ರೆ ತುಂಬಾ ಸರಳವಾಗಿ ಹೇಳ್ತೀನಿ. ಆ ಎಲ್ಲಿ ಹೂಡಿಕೆ ಮಾಡೋದು, ಏನ್ ತುಂಬಾ ಮಾರ್ಗ? ಸರಳವಾಗಿ ನಾನು ಹೇಳೋಣ ಅನ್ಕೊಂಡಿದೀನಿ ಇದ್ರ ಬಗ್ಗೆ ಕೂಡನು. ಈಗ ದಯವಿಟ್ಟು ಸರ್, ಪೋಸ್ಟ್ ದಯವಿಟ್ಟು ಆಫೀಸ್ ಬಗ್ಗೆ ದಯವಿಟ್ಟು. ನಮಗೆ ಗೊತ್ತು. ಏನಾಗುತ್ತೆ, ನಮ್ಮ ಅಂಚೆ ಹ್ಮ್. ಇಲಾಖೆಗೆ ಹೋಗ್ಬಿಟ್ಟು ನಾವ್ ಯಾರಿಗಾರು ಒಬ್ರು ಮಾಹಿತಿ ಕೊಡ್ಬೇಕು ಅಥವಾ ಏನಾದ್ರು ಒಂದು ಸ್ಪೀಡ್ ಪೋಸ್ಟ್ ಕಳಿಸ್ಬೇಕು ಅಂದ್ರೆ ಅಂಚೆ ಇಲಾಖೆಗೆ ಹೋಗ್ತೀವಿ. ಅದೇ ತರ ನಮ್ದೊಂದು ಅಮೌಂಟ್ ಇರುತ್ತೆ, ಅದನ್ನ ಬ್ಯಾಂಕಿಗೆ ಹೋಗಿ ತಗೊಂಡೋಗ್ಬೇಕು ಅಂದ್ರೆ ಡೈರೆಕ್ಟ್ ಆಗಿ ನಾವು ಒಂದು ಕ್ಯಾಶ್ ಕೊಟ್ಬಿಟ್ಟು ಅವ್ರು ತಗೊಳಲ್ಲ. ಅದ್ರಲ್ಲಿ ಒಂದು ಸೇವಿಂಗ್ಸ್ ಅಕೌಂಟ್ ಅಂತ ಇರುತ್ತೆ, ಅವರೇ ನಮ್ಗೊಂದು ID ಪಾಸ್ವರ್ಡ್ ಕೊಟ್ಟಿರ್ತಾರೆ. ಆ ID ಪಾಸ್ವರ್ಡ್ ಥ್ರೂ ನಾವು ಸೇವಿಂಗ್ಸ್ ಅಕೌಂಟ್ ಅಲ್ಲಿ ನಮ್ಮ ಅಮೌಂಟ್ ನ ಪಾರ್ಕ್ ಮಾಡೋದು. ಇದೇ ತರ ನಾವು ಇನ್ಶೂರೆನ್ಸ್ ಏನಾದ್ರು ತಗೋಬಹುದು, ತಗೋಬೇಕು ಅಂದ್ರೂ ಕೂಡ IRDA ಅಂಡ್ ಸಾಕಷ್ಟು ಇನ್ಶೂರೆನ್ಸ್ ಕಂಪ್ನಿಗಳಿದೆ, ಅಲ್ಲಿ ಇನ್ಶೂರೆನ್ಸ್ ತಗೊಳ್ತೀವಿ. ಅದೇ ತರ ಸೆಕ್ಯೂರಿಟೇಷನ್ ಬೋರ್ಡ್ ಆಫ್ ಇಂಡಿಯಾ ಅಂತ ಬರುತ್ತೆ. ಈ ಬೋರ್ಡ್ ಆಫ್ ಇಂಡಿಯಾ ಅಂಡರ್ ನಾವು ಯಾವುದೇ ಬ್ರೋಕರ್, ಈಗ ಅಲೈಸ್ ಬ್ಲೂ ಬಂದ್ಬಿಟ್ಟು ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂಡರ್ ಇರುವಂತ ಟಾಪ್ ಕಂಪ್ನೀಸ್ ಅಲ್ಲಿ ಅಲೈಸ್ ಬ್ಲೂ ಕೂಡ ಒಂದು. 18 ರಿಂದ 20 ವರ್ಷ ನಮ್ದು ಸರ್ವಿಸ್ ಇದೆ. ಇಲ್ಲಿ ಪ್ರತಿಯೊಬ್ರು ಕೂಡ ಗೌರ್ಮೆಂಟ್ ಬಾಂಡ್ ಅಂತ ತಗೊಬೇಕಂದ್ರೆ ಇಲ್ಲಿ ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ಕಡ್ಡಾಯವಾಗಿರುತ್ತೆ. ಅಲೈಸ್ ಬ್ಲೂ ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ಸರ್ವಿಸ್ ನ ಅಲೈಸ್ ಬ್ಲೂ ಪ್ರತಿಯೊಬ್ರು ಕೂಡ ಕೊಡ್ತಾ ಇದೆ ಸರ್. ಇಲ್ಲಿ ಅಲೈಸ್ ಬ್ಲೂ ಬಗ್ಗೆ ಮಾಹಿತಿ, ಅಲೈಸ್ ಬ್ಲೂ ಅಂದ್ರೆ ಏನು, ಇದು ನಾನು ತುಂಬಾ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಅಲೈಸ್ ಬ್ಲೂ ಅನ್ನೋ ಒಂದು ಕಂಪ್ನಿ ಬಂದ್ಬಿಟ್ಟು ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಆಗಿರುವಂತ ರಿಜಿಸ್ಟರ್ಡ್ ಬ್ರೋಕರ್. ಸಾಕಷ್ಟು ಅವಾರ್ಡ್ ಗಳನ್ನ ಇಲ್ಲಿವರೆಗೂ ತಗೊಂಡಿದೆ. ಟಾಪ್ 3 ಕಾಂಟ್ರಿಬ್ಯೂಷನ್ ಅವಾರ್ಡ್ ಇನ್ ಈಕ್ವಿಟಿ ಅಂಡ್ ಆಪ್ಷನ್ಸ್ ನಲ್ಲಿ NSE ಇಂದ 2021 ಒಂದು ಅವಾರ್ಡ್ ಬಂದಿದೆ. ಆಪರೇಷನ್ ಎಕ್ಸಲೆನ್ಸ್ ಲೀಡರ್ಶಿಪ್ ಅವಾರ್ಡ್ BFSI ಇಂದ 2022 ಒಂದು ಅವಾರ್ಡ್ ಬಂದಿದೆ. ಇದಕ್ಕೆ ಸಾಕಷ್ಟು ಲೀಡಿಂಗ್ ಮೆಂಬರ್ ಆಫ್ ದಿ ಎಕ್ಸ್ಚೇಂಜ್ 2021 ಅವಾರ್ಡ್ MCX ಇಂದ ಬಂದಿದೆ. ಇಂಡಿಯಾದಲ್ಲಿರುವಂತ ಡಿಸ್ಕೌಂಟ್ ಬ್ರೋಕರೇಜ್. ಬೆಸ್ಟ್ ಬ್ರೋಕಿಂಗ್ ಹೌಸ್ ಸೌತ್ ಎಸ್, 2018 ಅಲ್ಲಿ ಅವಾರ್ಡ್ ಬಂದಿದೆ. ಹೌದು ಎಸ್, ಸರ್, ತುಂಬಾ ಚೆನ್ನಾಗಿ ಮಾಡ್ತಾ ಇದೆ ಅಲೈಸ್ ಬ್ಲೂ. ಹೌದು. ಥ್ಯಾಂಕ್ ಯು ಸೋ ಮಚ್ ಸರ್. ಇದು ನಮ್ಮ ಬೆಂಗಳೂರಿನಲ್ಲೇ ಇರೋದು ಹೆಡ್ ಆಫೀಸ್, ನಮ್ದೊಂದು ಹೆಮ್ಮೆ. ಹಾಗೇನೆ ಆ ಸರ್, ನಾನೊಂದು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಕೊಡ್ತೀನಿ. ಈ ಡಿಮ್ಯಾಟ್ ಅಕೌಂಟ್ ಓಪನ್ ಹ್ಮ್. ಮಾಡೋದು ಈಗ ತುಂಬಾ ಸರಳ ಅಂಡ್ ಸುಲಭ. ಎಲ್ಲೂ ಹೋಗ್ಬೇಕಾಗಿಲ್ಲ, ಎಲ್ಲೂ ಕ್ಯೂ ನಿಲ್ಬೇಕಾಗಿಲ್ಲ, ಯಾರ್ದು ನಾವು ಕೇಳ್ಬೇಕಾಗಿಲ್ಲ. ಈ ಲಿಂಕ್ ನ ಅವ್ರು ಕ್ಲಿಕ್ ಮಾಡಿದ್ರೆ, ನಮ್ಮ ಅಲೈಸ್ ಬ್ಲೂ ನ ಆಂಟ್ ನ ಲಿಂಕ್ ಕ್ಲಿಕ್ ಮಾಡಿದ್ರೆ ಅವರು ತಮ್ಮ ಫೋನ್ ನಲ್ಲೇ ಕೂಡ ಅಕೌಂಟ್ ಓಪನ್ ಮಾಡಬಹುದಾಗುತ್ತೆ. ಡಿಮ್ಯಾಟ್ ಅಕೌಂಟ್ ಓಪನಿಂಗ್ ಸಂಪೂರ್ಣ ಉಚಿತ ಆಗಿರುತ್ತೆ. ಹಾಗೇನೆ ನಮ್ಮ ರೈಸ್ ಎಸ್ ನಮ್ಮ ಎಲ್ಲಾ ಕಸ್ಟಮರ್ಸ್ಗೂ ಕೂಡ ಅಕೌಂಟ್ ಓಪನಿಂಗ್ ಚಾರ್ಜಸ್ ಏನು ಇರಲ್ಲ. ಯಾಕಂದ್ರೆ ನಾವ್ ಒಂದ್ ₹1,000 ಇನ್ವೆಸ್ಟ್ ಮಾಡ್ತೀವಿ ಅನ್ನೋರಿಗೆ ನಾವು ಅಕೌಂಟ್ ಓಪನಿಂಗ್ ಎಷ್ಟು ಕೊಡ್ಬೇಕು ಏನು ಅನ್ನೋದೊಂದು ಇರುತ್ತೆ. ಆದ್ರೆ ಇಲ್ಲಿ ನಾವು ಯಾಕಂದ್ರೆ ಸರ್, ಸುಮಾರು ಜನ ನಮಗ್ ಗೊತ್ತಿರೋಂಗೆ ಕೆಲವೊಂದು ಬ್ರೋಕರ್ಸ್ಗಳು ಏನಿದ್ದಾರೆ, ಹಣವನ್ನ ಚಾರ್ಜ್ ಮಾಡ್ತಾ ಇದ್ದಾರೆ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡೋದಕ್ಕೆ. ಡಿಸ್ಕೌಂಟ್ ಬ್ರೋಕರ್ ನಿಮಗೂ ಗೊತ್ತು. ಸೊ ಹಣವನ್ನ ಚಾರ್ಜ್ ಮಾಡ್ತಾ ಇದ್ದಾರೆ. ಆದ್ರೆ ಅಲೈಸ್ ಬ್ಲೂ ಇಲ್ಲಿ ಯಾವುದೇ ರೀತಿಯಾದಂತಹ ಹಣವನ್ನ ತಗೊಳ್ತಾ ಇಲ್ಲ, ಜನರ ಸೇವೆಗಾಗಿ ನಿಂತಿದೆ ಅಂತ ಹೇಳಿದ್ರೆ ತುಂಬಾ ಒಂದು ಒಳ್ಳೆ ಕೆಲಸ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ನಮ್ಮ ಅಲೈಸ್ ಬ್ಲೂ ನ ಅಕೌಂಟ್ ಓಪನಿಂಗ್ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಯಾರೇ ಆದ್ರೂ ಕೂಡ ತಾವು ಅಕೌಂಟ್ ಓಪನ್ ಮಾಡಬಹುದು ಅಲೈಸ್ ಬ್ಲೂ ನಲ್ಲಿ. ಹಾಗೇನೆ ಇಲ್ಲಿ ರೈಸ್ ಆಪ್ ಲಿಂಕ್ ನ ನಾನು ಕೂಡ ಕೊಟ್ಟಿರ್ತೀನಿ. ಆ ರೈಸ್ ಆಪ್ ಲಿಂಕ್ ನ ತಾವು ಕ್ಲಿಕ್ ಮಾಡಿದ್ರೆ ಇದರಲ್ಲಿ ಮ್ಯೂಚುವಲ್ ಫಂಡ್ ಅನ್ನೋದೊಂದು ಆಪ್ಷನ್ಸ್ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ತಮಗೆ ಬಾಂಡ್ ಆಪ್ಷನ್ಸ್ ಬರುತ್ತೆ. ಯಾವುದೇ ರೀತಿ ಬಾಂಡ್ಸ್ ನ ತಾವೇ ಇಲ್ಲಿ ಸೆಲೆಕ್ಟ್ ಮಾಡಬಹುದು.
ಇಲ್ಲಿ ಅದೇ ನಾನು ಈಗಾಗ್ಲೇ ಹೇಳಿರಂಗೆ ಟ್ಯಾಕ್ಸ್ ಫ್ರೀ ಬೇಕಾದ್ರೆ ಟ್ಯಾಕ್ಸ್ ಫ್ರೀ ನೋಡ್ಕೊಬಹುದು, ವಿತ್ ಸೇವಿಂಗ್ಸ್ ಮೋಡ್ ನೋಡ್ಕೊಬಹುದು, ವಿತ್ ಸೇವಿಂಗ್ಸ್ ಕೂಡ ನೋಡ್ಕೋಬಹುದು. ಸಾಕಷ್ಟು ಇನ್ಫಾರ್ಮೇಶನ್ ಕೂಡ ಇರುತ್ತೆ. ಹಾಗೆ ಸರ್ ಇದ್ರಲ್ಲಿ ನಾನು ಇನ್ನೊಂದು ಪಾಯಿಂಟ್ ನಾನು ಆಡ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನನ್ನ 40 ವರ್ಷನೇ ಇಟ್ಕೋಬೇಕಾ ಸ್ಟಾಕ್ಸ್ ನ? ತುಂಬಾ ಲಾಂಗ್ ಆಗುತ್ತೆ, ನಾನು ಯಾವಾಗ್ಲಾದ್ರು ವಿಡ್ರಾ ಮಾಡ್ಕೋಬಹುದಾ ಅನ್ನೋದು ಕೂಡ ನಮ್ಮ ವೀಕ್ಷಕರಿಗೆ ಆ ಹೌದು. ಒಂದು 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 ಡೌಟ್ ಯಾಕೆ ಕಾಮನ್ ಅಂತ ಆಗಿ. ಹೇಳಿದ್ರೆ ಸುಮಾರು ಜನರಿಗೆ ಸುಮಾರು ಒಂದು ಸಮಸ್ಯೆಗಳು ಅಂತ ಬರುತ್ತೆ. ಆರೋಗ್ಯ ಸಮಸ್ಯೆನೇ ಆಗಿರ್ಬೋದು, ಅಥವಾ ಮಕ್ಕಳ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಅಥವಾ ತಂದೆ ತಾಯಿಯಂದಿರ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಅಥವಾ ಮದುವೆ ಸೆಟ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಪ್ರಾಪರ್ಟಿನ ಖರೀದಿ ಮಾಡಬೇಕಾದಂತ ಸಂದರ್ಭದಲ್ಲಿ ಬ್ಯಾಂಕ್ ಎಫ್ ಡಿ ಆಯ್ತು ಅಂತ ಹೇಳಿದ್ರೆ ನಾವು ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಬ್ರೇಕ್ ಮಾಡಿ ತಗೊಂತೀವಿ. ಆದ್ರೆ ಇದರಲ್ಲಿ ಯಾವ ರೀತಿಯಾಗಿ ನಾವು ಮಾಡಬಹುದು ಮಧು ಸರ್, ದಯವಿಟ್ಟು ತಿಳಿಸ್ಕೊಡ್ಬೇಕು. ಖಂಡಿತ ಸರ್. ಇದ್ರಲ್ಲಿ ನೋಡಿ ಈಗ ಸಾಕಷ್ಟು ಈಗ ಬಾಂಡ್ಗಳು ಪ್ರೈಮರಿ ಮಾರ್ಕೆಟ್ ಅಲ್ಲಿ ಟ್ರೇಡ್ ಆಗ್ತಿರುತ್ತೆ. ಅದನ್ನ ನಾವು ಯಾವುದೇ ಟೈಮ್ ಅಲ್ಲಿ ಕೂಡ ನಾವು ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ನಾವು ಟ್ರೇಡ್ ಮಾಡ್ಬೇಕಾಗುತ್ತೆ. ಈ ಯಾವುದೇ ಟೈಮ್ ಅಲ್ಲಿ ಬೇಕಾದ್ರೆ ನಾವು ವಿಡ್ರಾ ಹ್ಮ್. ಮಾಡೋ ಆಪ್ಷನ್ಸ್ ಇರುತ್ತೆ ಇದ್ರಲ್ಲಿ. ಇದ್ರಲ್ಲಿ ಇಂತಿಷ್ಟೇ ಅನ್ನೋದೊಂದು ಲಾಕಿನ್ ಇರಲ್ಲ. ಓಕೆ. ಹಾಗೇನೆ ಹಾಗೇನೆ ಈಗ ಡಿಮ್ಯಾಟ್ ಅಕೌಂಟ್ ಅಂದ್ರೆ ಲಾಸ್. ಡಿಮ್ಯಾಟ್ ಅಕೌಂಟ್ ಅಂದ್ರೆ ನಮಗೆ ಮಧು ನಾಲೆಡ್ಜ್ ಸರ್ ಇರಲ್ಲ. ಇವಾಗ ಮಧು ಸರ್ ಇನ್ನೊಂದು ಡೌಟು. ಇವಾಗ ಫಾರ್ ಎಕ್ಸಾಂಪಲ್ ನಾವು ಬ್ಯಾಂಕಲ್ಲಿ ಎಫ್ ಡಿ ಮಾಡಿದ್ವಿ 10 ವರ್ಷಕ್ಕೆ ಅಂತ ಹೇಳಿದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಬೇರೆ ಇರುತ್ತೆ. ಅದೇ ನಾನು 10 ದಿವಸಕ್ಕೆ ಎಫ್ ಡಿ ಮಾಡ್ತೀನಿ ಅಂತ ಹೇಳಿದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಬೇರೆ ಇರುತ್ತೆ. ಸೊ ಇಲ್ಲೂ ಸಹ ನಮಗೆ ಅದೇ ರೀತಿಯಾದಂತಹ ಸಮಸ್ಯೆ ಉಂಟಾಗುತ್ತಾ? ಅಂದ್ರೆ ಕಡಿಮೆ ಅವಧಿಗೆ ನಾವು ನಿವೇಶ ಮಾಡಿದಾಗ ನಮಗೆ ಕಡಿಮೆ ಬಡ್ಡಿ ದರ, ಜಾಸ್ತಿ ಸಮಯಕ್ಕೆ ನಿವೇಶ ಮಾಡಿದಾಗ ನಮಗೆ ಜಾಸ್ತಿ ಬಡ್ಡಿ ದರ, ಈ ತರದ್ದು ಏನಾದ್ರೂ ಒಂದು ಪ್ರಾಬ್ಲಮ್ ಬರುತ್ತಾ ಸರ್ ಬಾಂಡ್ ಮಾರ್ಕೆಟ್ ಅಲ್ಲಿ ಇದರಲ್ಲಿ ಮಧು ಸರ್? ಇದು ಒಳ್ಳೆ ಕ್ವಶನ್ಸ್ ಕೇಳಿದ್ರಿ. ಈಗ ಇದ್ರಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಎರಡ್ ತರ ಇರುತ್ತೆ. ಒಂದು ಸೆಮಿ ಆನ್ಯುವಲಿ, ಇನ್ನೊಂದು ಆನ್ಯುವಲಿ ಅಂತ ಇರುತ್ತೆ. ನಮ್ಮ ಬಡ್ಡಿ ದರನ ನಾವು 6 ತಿಂಗಳು ಅಥವಾ ಸೆಮಿ ಆನ್ಯುವಲಿ ನಾವು ವಿಡ್ರಾ ಮಾಡ್ಬೇಕು ಅಂದ್ರೆ ಸೆಮಿ ಆನ್ಯುವಲಿ ನಾವು ವಿಡ್ರಾ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ 7% ಪರ್ ಆನಮ್ ಅಂತ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಫಾರ್ ಎಕ್ಸಾಂಪಲ್ ಇತ್ತು ಅಂದ್ರೆ ನಾವು ಅದನ್ನೇ ನಾವು ಸೆಮಿ ಆನ್ಯುವಲಿಗೆ ತಗೊಂಡ್ವಿ ಅಂದ್ರೆ ಫಾರ್ ಎಕ್ಸಾಂಪಲ್ 3 ಇಂದ 3.5% ರೇಟ್ ಆಫ್ ಇಂಟ್ರೆಸ್ಟ್ ನಾವು ವಿಡ್ರಾ ಮಾಡ್ಕೋಬಹುದು. ಆಮೇಲೆ ಆನ್ಯುವಲಿ ವಿಡ್ರಾ ಮಾಡ್ಬೇಕು ಅಂದ್ರೆ ಆನ್ಯುವಲಿ ಕೂಡ ನಾವು ವಿಡ್ರಾ ಮಾಡ್ಕೊಳ್ಳೋ ಆಪ್ಷನ್ಸ್ ಇರುತ್ತೆ. ಹಾಗೇನೆ ಇದ್ರಲ್ಲಿ ಓಕೆ. ಕೇಳ್ಕೊಬಹುದು. ಇನ್ನು ನೀವು ಹೇಳಿರೋ ಪಾಯಿಂಟ್ ಅಲ್ಲಿ ಈಗ ಟ್ರೇಡಿಂಗ್ ಅಂತ ಬರುತ್ತೆ, ಡಿಮ್ಯಾಟ್ ಅಂತ ಬರುತ್ತೆ, ಲಾಸ್ ಆಗೋ ಹ್ಮ್. ಚಾನ್ಸಸ್ ಹ್ಮ್. ಇರುತ್ತೆ ಅಂತ. ಸರ್ ಯಾವುದೇ ಒಂದು ವಿದ್ಯೆಯನ್ನ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅದನ್ನ ಪರಿಣಿತಿ ಹೊಂದಿದ್ರೆ ಖಂಡಿತವಾಗ್ಲೂ ಅದು ನಮಗೆ ಪ್ರತಿಯೊಂದು ಪ್ರತಿಫಲ ಸಿಗುತ್ತೆ. ಇದೇ ಡಿಮ್ಯಾಟ್ ಅಕೌಂಟ್ ಅಲ್ಲಿ ನಾವು ಟ್ರೇಡಿಂಗ್ ಅಕೌಂಟ್ ಕೂಡ ಅವ್ರಿಗೆ ಆಕ್ಸೆಸ್ ಕೊಡ್ತೀವಿ. ಆ ಟ್ರೇಡಿಂಗ್ ಅಕೌಂಟ್ ನ ಕಲಿಯ ಮೂಲ ಹೇಗಿದೆ ಅಂತ ಅದನ್ನು ನಾನು ಇನ್ಫಾರ್ಮೇಶನ್ ಕೊಡ್ಬೇಕು ಅಂದ್ರೆ ನಮ್ಮ ಅಲೈಸ್ ನ ಟ್ರೇಡ್ ಸ್ಕೂಲ್ ಅಂತ ಒಂದು ಟೆಲಿಗ್ರಾಮ್ ಚಾನಲ್ ಇದೆ. ಆ ಟೆಲಿಗ್ರಾಮ್ ಚಾನಲ್ ನ ಹ್ಮ್. ಡೈಲಿ ಫಾಲೋ ಮಾಡಿದ್ರೆ ಸಾಕಷ್ಟು ಎಕ್ಸ್ಪರ್ಟ್ಸ್ ಗಳು ಡೈಲಿ ಉಚಿತವಾಗಿ ವೆಬಿನಾರ್ಸ್ ಕೊಡ್ತಾ ಇದ್ದಾರೆ. ಹಾಗೇನೆ ತಾವು ಆ, ಒಂದು ವಿದ್ಯಾಸಂಸ್ಥೆ, ಸ್ಟಾಕ್ ಮಾರ್ಕೆಟ್ ನ ವಿದ್ಯಾಸಂಸ್ಥೆನ ನಡೆಸ್ತಿದೀವಿ, ಕನ್ನಡ ಟ್ರೇಡರ್. ಈ ವಿದ್ಯಾಸಂಸ್ಥೆಗೆ ಯಾರೇ ಆದ್ರೂ ಕನ್ನಡ ಟ್ರೇಡರ್ಸ್ ನಮ್ಮ ಬಲ್ದೇವ್ ಸರ್ನ ನೀವು ಈ ಕಮೆಂಟ್ ಬಾಕ್ಸ್ ನಲ್ಲಿ ತಾವು ಆಮ್, ಒಂದ್ ಕಮೆಂಟ್ ಮಾಡಿದ್ರೆ ನಿಮಗೆ ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್ ವರೆಗೂ ನಿಮಗೆ ಅಡ್ವಾನ್ಸ್ ಲೆವೆಲ್ ವರೆಗೂ ಕಂಪ್ಲೀಟ್ ಆಗಿ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅವರು ನಾಲೆಜ್ ನ ನಿಮ್ಗೆ ಹೇಳ್ತಾರೆ. ಈ ನಾಲೆಜ್ ನ ಪಡೆಯೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಾವು ಕಲ್ತಂಗಾಗುತ್ತೆ. ತಾವೇ ಇಂಡಿಪೆಂಡೆಂಟ್ ಟ್ರೇಡರ್ ಆಗ್ಬಿಟ್ಟು ಸಾಕಷ್ಟು ನಾಲೆಜ್ ನ ತಾವು ಗಳಿಸ್ಕೋಬಹುದು. ತಾವು ಕೂಡ ಇಂಡಿಪೆಂಡೆಂಟ್ ಆಗಿ ಟ್ರೇಡ್ ಮಾಡ್ಬೋದು. ಇದರಲ್ಲಿ ಟ್ರೇಡಿಂಗ್ ಆಪ್ಷನ್ಸ್ ಇರುತ್ತೆ. ಇದ್ರಲ್ಲಿ ಗೋಲ್ಡ್ ಬಾಂಡ್ ಕೂಡ ತಾವು ಲಾಂಗ್ ಟರ್ಮ್ ಮಾಡ್ಕೋಬಹುದು. ಪ್ರತಿಯೊಂದು ಆಪ್ಷನ್ಸ್ ನಿಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಬರುತ್ತೆ. ಈ ಡಿಮ್ಯಾಟ್ ಅಕೌಂಟ್ ನೀವು ಕಡ್ಡಾಯವಾಗಿ ಸೆಬಿ ರಿಜಿಸ್ಟರ್ಡ್ ಬ್ರೋಕರ್ಸ್, ಆದ್ರೆ ಅಲೈಸ್ ಬ್ಲೂ ಇದೆ, ಸೆಬಿ ರಿಜಿಸ್ಟರ್ಡ್ ಟಾಪ್ ಬ್ರೋಕರ್ಸ್ ಅದ್ರಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ನಿಮಗೆ ಈ ಸೇವೆನ ಕೊಡ್ತಾ ಇದೆ. ಇದನ್ನ ಯಾವತ್ತು ಇವತ್ತಿನ ಇದನ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಇದು ಉಚಿತವಾಗಿರುತ್ತೆ. ಒಂದ್ಸಲಿ ಅಕೌಂಟ್ ಓಪನ್ ಮಾಡ್ಕೊಂಡು ಟ್ರೈ ಮಾಡಿ. ನಿಮ್ಮ ಒಂದು ಸೇವಿಂಗ್ಸಿಗೆ ಇದೊಂದು ಉತ್ತಮ ದಾರಿಯಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಬಲ್ದೇವ್ ಸರ್. ಹೌದು ಸರ್. ಮಧು ಸರ್, ಇವತ್ತಿನ ದಿವಸ ನೀವು ನಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದೀರಾ. ನಮ್ಮ ಜೀವನಕ್ಕೆ ಬೇಕಾದಂತಹ ಸುಗಮವಾಗಿ ಸಲೀಸಾಗಿ ದೂರದೃಷ್ಟಿಕೋನವನ್ನು ಇಟ್ಕೊಂಡು ನಾವು ಹೇಗೆ ನಮ್ಮ ಜೀವನವನ್ನು ನಾವು ರೂಪಿಸಿಕೊಳ್ಳಬಹುದು, ನಮ್ಮ ಮಕ್ಕಳ ಜೀವನ ಆಗಿರಲಿ ಅಥವಾ ನಮಗೆ ಇಷ್ಟವಾದವರ ಜೀವನವನ್ನು ನಾವು ರೂಪಿಸೋದಕ್ಕೆ ಯಾವ ರೀತಿಯಾಗಿ ಈ ಬಾಂಡ್ ಅಂತಕ್ಕಂಥದ್ದು ಸಹಾಯ ಮಾಡುತ್ತೆ ಅಂತ ನಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀರಾ. ಸರ್, ಇದೇ ರೀತಿ ಮುಂದಿನ ವಿಡಿಯೋಸ್ಗಳಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೀವು ನಮಗೆ ಕಲಿಸ್ಕೊಡ್ತೀರಾ ಅಂತ ಆಶಿಸ್ತಾ ಇದ್ದೀನಿ. ಹಾಗೂ ನಮ್ಮ ಎಲ್ಲ ಕನ್ನಡದ ವೀಕ್ಷಕರ ಪರವಾಗಿ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಿಮಗೂ ಅಲೈಸ್ ಬ್ಲೂ ಅವರಿಗೂ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಸರ್.
ತುಂಬಾ 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 ಹೃತ್ಪೂರ್ವಕವಾದ ನಮಸ್ಕಾರಗಳು. ನಮಗೆ ಈ ಒಂದು ನಿಮ್ ಜೊತೆ ಈ ಮಾಹಿತಿನ ಹಂಚ್ಕೊಳೋದಕ್ಕೆ ಕನ್ನಡ ಟ್ರೇಡರ್ಸ್ ಹಾಗೂ ನಿಮ್ಮ ಬಲ್ದೇವ್ ಸರ್, ನಿಮ್ಗೂ ಕೂಡ ಅಲೈಸ್ ಬ್ಲೂ ಫ್ಯಾಮಿಲಿ ಕಡೆಯಿಂದ ಉತ್ಪೂರ್ವಕ ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಮ್ಮನ್ನ ಥ್ಯಾಂಕ್ ಕರೆಸ್ತಾ ಯು. ಇರಿ, ಪ್ರತಿಯೊಂದು ಮಾಹಿತಿನೂ ಹೀಗೆ ಡಿಸ್ಕಸ್ ಮಾಡ್ತಾ ಇರೋಣ. ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ಒಂದೊಂದು ಮಾಹಿತಿನ ನಾವು ಹಂಚೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ನೋಡಿ ಸ್ನೇಹಿತರೆ, ಸರ್ ಒಂದ್ ಮಾತು ಹೇಳಿದ್ರು, ಇದೇ ರೀತಿಯಾಗಿ ಮುಂದಿನ ವಿಡಿಯೋಗಳನ್ನ ಮಾಡೋಣ, ಕರೆಸ್ಕೋತಾ ಇರಿ ಅಂತ ಹೇಳಿದ್ರು. ಅಂದ್ರೆ ಅವರೂ ಸಹ ನಿಮ್ಮ ಒಂದು ಸೇವೆಗೆ ಪಣ ತೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಗೊತ್ತಾಗತ್ತೆ. ಅಲೈಸ್ ಬ್ಲೂ ಅಂತ ಹೇಳಿದ್ರೆ ಒಂದು ಕಮಿಟೆಡ್ ಅಂತಕ್ಕಂಥ ಒಂದು ಬ್ರ್ಯಾಂಡ್. ಅದನ್ನ ಮಧು ಸರ್ ಮತ್ತೆ ಪ್ರೂವ್ ಮಾಡಿದ್ದಾರೆ ಇವಾಗ. ಮಧು ಸರ್, ತುಂಬಾ ಧನ್ಯವಾದಗಳು. ಇವಾಗ ಥ್ಯಾಂಕ್ ನೀವು ಕಮೆಂಟ್ಗಳನ್ನ ಎಷ್ಟು ಮಾಡಿ ಸರಿಗೆ ಮುಂದಿನ ವಿಡಿಯೋ ಮಾಡಲಿಕ್ಕೆ ಪ್ರೋತ್ಸಾಹಗಳನ್ನ ಕೊಡ್ತೀರಾ, ಈ ವಿಡಿಯೋಕ್ಕೆ ಎಷ್ಟು ಲೈಕ್ಗಳು ಬರುತ್ತೆ, ಎಷ್ಟು ನಿಮ್ಮ ಈ ಒಂದು ವಿಡಿಯೋನ ಎಷ್ಟು ನಿಮ್ಮ ವಾಟ್ಸಪ್ ಆಗಿರ್ಬೋದು ಅಥವಾ ಫೇಸ್ಬುಕ್ ಆಗಿರ್ಬೋದು ಎಲ್ಲ ಕಡೆ ಎಷ್ಟು ಇದನ್ನ ಹರಿದಾಡಿಸ್ತೀರಾ, ಒಬ್ಬ ಕನ್ನಡಿಗರಿಗೆ ಒಬ್ಬ ಕನ್ನಡಿಗರು ಗೌರವ ಕೊಡೋದು ಗೊತ್ತಾಗತ್ತೆ ಸ್ನೇಹಿತರೆ. ದಯವಿಟ್ಟು ಎಲ್ಲ ಕಡೆನೂ ಹರಡಿ 4 ಜನಕ್ಕೆ ಉಪಯೋಗ ಆಗಲಿ ಅಂತ ನಿಮ್ಮೆಲ್ಲರಲ್ಲೂ ಪ್ರಾರ್ಥಿಸಿಕೊಳ್ಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಸರ್.